ನಮಸ್ಕಾರ. ಇದು ನಿಮ್ಗೆ ಕೈ ಕಾಲಿಗೆಲ್ಲ ನೀರು ಬಂತ? ಹಾಗಲ್ಲ ಸ್ವಾಮಿ, ನಾವು ಆ ಕಡೆಗೆಲ್ಲ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ದೊಡ್ಡ ದೊಡ್ಡ ಹಂಡೆ ಒಳಗೆ ನೀರೆಲ್ಲ ತುಂಬಿಸಿಟ್ಟಿದ್ದೇವೆ. ಅಲ್ಲೇ ಬಿಂದಿಗೆ ಉಂಟು. ಅಗತ್ಯ ಇದ್ರೆ ಅದನ್ನು ಹಿಡ್ಕೊಂಡು ಅಲ್ಲೇ ಆ ಬದಿಗೆ ಹೋಗಿ ನೋಡ್ಕೊಳ್ತೇವೆ. ತೆಂಗಿನ ಮರ ಸಾಲೆ ಉಂಟು, ಅಲ್ಲೇ ಕೈ ಕಾಲು ತೊಳ್ಕೊಬೇಕು, ಸದ್ವಿನಿಯೋಗ ಆಗ್ಬೇಕು ಅಂತ ತೊಳ್ಕೊಂಡೇ ಬಂದಿದ್ದೇವೆ. ನಂಗೆ ನೀನ್ ನಿಮ್ ಮುಖ ನೋಡಿದಾಗೆ ಲೆಕ್ಕ ಹಾಕಿದೆ. ನಿಮ್ಮ ವ್ಯವಸ್ಥೆ ಹಾಗುಂಟಲ್ಲ, ನೀವು ಬಂದ್ಮೇಲೆ ತೊಳ್ಕೊಂಡೇ ಬರ್ಬೋದು ಅಂತ ಗೊತ್ತಾಯ್ತು ನಂಗೆ. ಇಲ್ಲ ಉಪಚಾರದಲ್ಲಿ ಏನ್ ತೊಂದ್ರೆ ನಿಮ್ಗೆ ಅಲ್ಲ ಕೊಡುಕು ಮಾಡಿಸಿಟ್ಟಿದ್ದೆ. ಕೊಡುಕು ಇಟ್ಟದ್ದೇ ಆಶ್ಚರ್ಯ. ಅಲ್ಲ ಇಟ್ಟದಂದ್ರೆ ನೀವು ಬರ್ಲಿಲ್ಲ ಅಲ್ಲ ಇನ್ನು. ಒಮ್ಮೆ ನಿಮ್ ಮುಂದೆ ತಂದಿಟ್ಟು ಬಿಟ್ರೆ ಮತ್ತೆ ಅದು ಇರುವುದೇ ಆಶ್ಚರ್ಯ ಅಂತ ನಂಗೂ ಗೊತ್ತು. ಆದ್ರೂ ಬಂದಿದ್ರಲ್ಲ, ಇಲ್ಲ ವ್ಯವಸ್ಥೆ ಉಂಟು. ನಮ್ಗೆ ಸುಡಲ್ಲ. ಈಗ ನಿಮ್ಗೆ ಕುಡಿಲಿಕ್ಕೆ ತಣ್ಣಗಿದ್ದದ್ದು ಆಗ್ಬಹುದಾ? ಮತ್ತೆ ಬೇರೆ ಅಲ್ಲ ಬಿಸಿ ಇದ್ದದ್ದಾಗ್ಬೋದು. ಯಾವ್ಯಾವ್ದು ಉಂಟು? ತಣ್ಣಗೂ ಅಲ್ಲ ಬಿಸಿನೂ ಅಲ್ಲ, ಸಮಶೀತೋಷ್ಣ. ಯಾವ್ದು ಸಮಶೀತೋಷ್ಣ ಎಲ್ಲಿ ಸಿಗ್ತದೆ? ಸಿಗುವುದು ಹಾಳು ತಣ್ಣಗಿದ್ದದ್ದು ಆಗ್ಲಿಕ್ಕಿಲ್ಲ, ಹಾಳು ಬಿಸಿಯೂ ಆಗ್ಲಿಕ್ಕಿಲ್ಲ, ಗಂಟಲು ಸುಡುತ್ತದೆ. ಮಧ್ಯೆ ಮಧ್ಯೆ ಏನಾದ್ರೂ ಅದೇ ಸಮಶೀತೋಷ್ಣ. ಅದ್ರ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಉಂಟು. ಬಂದಿದ್ರಲ್ಲ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದಾವು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು. ಬೆಟ್ಟಿಗೆ ಎಣ್ಣೆ ಬಿಸಿ ನೀರ ಕೊಡುವವರ ಇಲ್ಲಿ ಯಾರು ನಾ ಕಾಣೆ. ತೆಗೆದೆ ಮರ್ಯಾದೆ ತೆಗೆದೆ. ನಾವು ಎಷ್ಟು ಎಲ್ಲೂ ಇಷ್ಟು ಕಳ್ಕೊಂಡದಿಲ್ಲ. ಇಷ್ಟೆಲ್ಲ ಗೊತ್ತಿಲ್ಲ ಎಂತ ಹೋದ್ರು ನಾವು ಮನೆಗೆ ಬಂದ್ಬಿಟ್ಟಿತ್ತು. ಈಗ ಹೋಯ್ತಲ್ಲ, ಈಗ ನಡ್ಕೊಂಡು ಹೋಗುದೇ ಆಯ್ತು. ಇವತ್ತು ನಾನು ನೋಡ್ಬೇಕು. ನಮ್ಮ ಜೀವ ಒಂದಿದ್ರೆ ಮರ್ಯಾದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ನಾ ಹೇಳಿಲ್ವಾ? ಎಂತ ನೋಡುದು ಏನು ಪುಣ್ಯಾತ್ಮ ನಿನ್ನದ್ದು ಕೇಳ್ಕೊಂಡಿದ್ನಪ್ಪ. ನಾನು ಕೇಳಿಕೊಡ್ತೇನೆ. ಹಾಡಿನಲ್ಲಿ ನಮ್ಮನ್ನು ಛೇಡಿಸ್ತಾರೆ. ಹಾಡೇರಿ ನಮ್ಮಲ್ಲಿ ಹಾಡ ಹೇಳುವ ಅಪ್ಪೇರೇ ಇದ್ರು. ಎಂತ ಮಾಡುವ, ಹೋಗಿ ಆಯ್ತು. ಈಗ ನಾನು ಸುಧಾರಿಸುದಿಲ್ವಾ? ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟವಲ ನೊಂದಾವೋ. ನೊಂದಾವು ಎಡೆ ಬಿಟ್ಬೇಡ. ಇಲ್ಲಪ್ಪ, ಇನ್ನು ನೀವೆಲ್ಲ ಇದ್ದಾಗ ಎಂತ ಬಿಚ್ಚೋದು ನಾವು. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದರೆ, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು. ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಒಳಗುಂಟು, ನೀನೊಬ್ಳೇ ಎದ್ಕೊಂಡು. ಅಂದಣಕ್ಕೆ ಹಸೆ ಇಲ್ಲ, ಮುಂದೆ ದೀವಿಗೆ ಇಲ್ಲ. ಬಲಿರೆಂಬ ಮಾತು ಮೊದಲಿಲ್ಲ, ಬಲಿರೆಂಬ ಮಾತು ಮೊದಲಿಲ್ಲ. ಬಿಯಗರೆ ಇದು ಎಂತ ಮದುವೆ ನಾ ಕಾಣೆ. ಅಂದಣಕ್ಕೆ ಆಸೆಯುಂಟು, ಮುಂದೆ ದೀವಿಗೆ ಉಂಟು. ಬನಿರೆಂಬ ಮಾತು ಮೊದಲುಂಟು, ಬನಿರೆಂಬ ಮಾತು ಮೊದಲುಂಟು. ಹೆಣ್ಮಗಳೇ ಒಬ್ಳೆ ಎದ್ಕೊಂಡು ಬಟ್ಲ ಮನೆ ಬಾರೆ. ಶಾಸ್ತ್ರಕ್ಕೆ ತೊಂದರೆ ಮಾಡಲಿಲ್ಲ, ಹೀಗೆ ತಕೊಂಡು ಬಿಡ್ತೇನೆ. ನಾವೇ ಇವತ್ತೆಲ್ಲ ಇನ್ನು ಆಗ್ಬೇಕಾದ್ದೇನು? ಹೌದು, ಬಂದವರಿಗೆ ಇದು ಹೆಣ್ಣನ್ನು ಶೃಂಗಾರ ಬಿಡ್ಕ. ಯಾರಲ್ಲೇ ಒಡಿ ನೀವಿದ್ರ. ಈಗ ಅವ್ರದ್ದು ತಂದಾಯ್ತು, ಕೂರ್ಸಾಯ್ತು, ವ್ಯವಸ್ಥೆ ಆಯ್ತು, ಅಂತೂ ಬದಲಾವಣೆ ಎಲ್ಲ ಆಯ್ತು. ಸಾಂಕೇತಿಕವಾಗಿ ಇಲ್ಲಿ ವ್ಯವಸ್ಥಿತವಾಗಿ ಪರಸ್ಪರ ಅವ್ರಿಗೊಂದು
ಸಂಬಳ ಕೊಡಬಾರ್ದು. ಓಕೆ. ಅವರು ಬಹಳ ಪರಿವೇದ ಮಾಡ್ತಾ ಇದ್ರು. ಅದೇ ಬೇರೆಯವ್ರಿಗಾದ್ರೂ ಶುರು ಮಾಡ್ತಿದ್ರು ಅವರು. ಶೋಭಾನದ ಹಾಡೆಲ್ಲ ಎಂತದಿಲ್ಲ ಅವ್ರಿಗೆ ಸಂಬಳ ಕೊಡಬಾರ್ದು ನೀವು. ತಪ್ಪು ನಮ್ಮದು. ಏನು ಆರ್ತಿನಿ ಎತ್ತೆಯಲ್ಲಿ ಶೋಭಾನೆ ಆಡು ಮತ್ತೊಬ್ಬರ ಒಂದಿದ್ರೆ ಯಾವಾಗಲೂ ತಾನೇ ಸುಧಾರಿಸ್ತಾರೆ. ಯಾಕೆಂದ್ರೆ ಬಡಿಸುವಾಗ ನೀರ್ ಗೀರ್ ಬಿದ್ದರೆ ಮತ್ತೆ ಮುಂದೆ ಕಾರ್ಯಕ್ರಮ ಆಗ್ಬೇಕಲ್ಲ. ಜನ ಇಲ್ವಾ ನೋಡಿದ್ರೆ ವ್ಯವಸ್ಥೆ ಜನ ಇದ್ರು ಎಂತ ಮಾಡಿ ಎಲ್ಲ ಜನ ಇದ್ರು. ಸ್ವಲ್ಪ ದೂರ ಹೊಡೀರು ಹಾಗೆ ನೀವೆಲ್ಲ ಕೂತಲ್ಲ ಹಾಕು. ನಿಮಗೆ ಅಗಲ ಉಂಟು ನೋಡಿ ಎಲೆ ನೀವು ದಾಕ್ಷಿಣ್ಯ ಮಾಡ್ಕೊಳ್ಬಾರ್ದು ಇವತ್ತು. ನಿಮ್ಮ ತುಳಿ ಅಂದ್ರಲ್ಲ ಎಲೆ ತುಳುವುದಾ? ವಯಸ್ಸಿನ ಪ್ರಭಾವ ನೀರ ತೊಳೆ ಅಂತ ತೊಳೆ ಅಂತದ ಉಪ್ಪು ಉಪ್ಪಿನಕಾಯಿ ಅಮ್ಮನದ ಗೆಡಿಗೆಗಳ ತೋಪಗಳ ಕೊಡಗಳನ್ನು ತಪ್ಪದಿಂದೊಬ್ಬೊಬ್ಬ ತಪ್ಪದೆ ತಿನ್ನುತ್ತಲೇ ತಪ್ಪರಿದಿ ನಾಲಿಗೆಯ ನಲಿಯುತ್ತಿದ್ದ ತಲೆಗೆ ಉಪ್ಪಬೇಕು. ತಲೆಗೆ ಬೆಡ್ತಿಂತೆ ನೀವು ಏನು ನೋಡಿ ಬಾಳೆಯ ತಲೆಗೆ ಅಂದ್ರೆ ತುದಿಗೆ. ಓ ತುದಿಗೆ ನಾ ತಲೆಗೆ ಅಂದ್ರಿ ಇದು ಮತ್ತೇನಾದ್ರು ವಾಮಾಚಾರ ಇತ್ತು ಉಪ್ಪು ಬಳಸ್ತರು ಅಂತ ನೋಡಿದೆ ನಾನು. ಬಾಳ ನೋವಾಗ್ತದೆ. ಲಿಂಬೆ ಹಣ್ಣು ಪ್ರಯೋಗ ಬಾಳ ನೋವಾಗ್ತದೆ. ಭಾಳ ನೋವಾಗ್ತದೆ. ಇಲ್ಬಾರ ವಾ, ವಾ, ವಾ. ಬಾಳ ನೋವಾಗ್ತದೆ. ಯಾಕೆ ಹೊಡೆಯ ಎಂತದ್ದು ವಾಮಾಚಾರ. ಅದೇನಾದ್ರು ಇದ್ರೆ ಈ ಉಪ್ಪು ಲಿಂಬೆ ಹಣ್ಣೆಲ್ಲ ಬಳಸ್ತು ಹೊಡೆಯ. ನಿನ್ನ ಜೀವನದಲ್ಲಿ ದುಡಿದಕ್ಕಿಂತ ಹೆಚ್ಚು ಅದಕ್ಕೆ ಖರ್ಚು ನೀವು ಕೊಟ್ಟ ಸಂಬಳ ಪೂರ್ತಿ ಅದಕ್ಕೆ. ತಲೆ ಉಪ್ಪಿನಕಾಯಿ. ಇದು ಬಾಳೆ ಎಲೆ. ನಮ್ಮ ಭಟ್ರು ಅವ್ರದ್ದು ಮತ್ತು ಕಾರ್ಯಕ್ರಮ ಬೇರೆ. ಅದ್ಭುತ ಮಾಡ್ತಾರೆ, ಸುಮ್ಮನೆ ಹೇಳುವುದಲ್ಲ. ಆದ್ರೆ ಕೆಲವು ಸಲ ಎಂಥದ್ದು ಏನಾಯ್ತಾ? ಉಪ್ಪು ತೋರಿಸ್ಲೇ ಇಲ್ಲ ಅವರು. ಹಾಕಪ್ಪ. ಅವ್ರಿಗೆ ಹೇಳಿದ್ದೆ ನಾನು ಯಾವತ್ತು
ಉಪ್ಪು ಸರಿ ಹಾಕಬೇಕು, ಹದ ನೋಡ್ಕೋಬೇಕು. ಉಪ್ಪು ಹಾಕ್ಬೇಕಿದ್ರು ಉಂಟಲ್ಲ, ವ್ಯತ್ಯಾಸ ಮಾಡಬಾರ್ದು ಹೇಳಿದ್ದೆ ನಾನು. ಆದ್ರೂ ಹಾಳು ಮಾಡಿ ಈಗ ನೀ ಅಕ್ಕ ಎಂತಾಯ್ತು ಹ? ಅಕ್ಕ ಅಕ್ಕ ಎಂತಾಯ್ತು ಬರೀ ಹಾಕದಾಗೆ ಉಂಟು, ಎಂತ ವ್ಯತ್ಯಾಸ ಇಲ್ಲಪ್ಪ. ಈಗ ಎಂತಾಯ್ತು ಈಗ ನೋಡ್ತೆ ತಡ್ರಿ. ಉಪ್ಪಿನ ಅಂಶ ಕಳ್ಕೊಂಡು ಬಿಟ್ಟಿದೆ. ಹಾಕ್ತೀರಾ ಎಷ್ಟು ಹಾಕ್ರು ಏನೂ ಆಗುದಿಲ್ಲ. ಉಪ್ಪು ನೋಡಿ ಬೇಕಾದ್ರೆ ಹೋಯ್. ಉಪ್ಪು ಉಪ್ಪುಂಟಲ್ಲ, ಉಪ್ಪು ಉಪ್ಪು ಅಂದ್ರೆ ಬರೀ ಉಪ್ಪೇ ಆಗೋಯ್ತು ನೋಡಿ. ನೀರಕ್ಕ ಸರಿ ಆಗ್ಲೇಬೇಕು. ಸರಿ ಆಯ್ತಾ ನೋಡುವುದೇ ಇಲ್ಲ. ನೋಡುಬೇಡ ನೋಡಿದ್ರೆ ಮತ್ತೆ ಉಪ್ಪು ಹಾಕ್ಬೇಕಾಗ್ತದೆ. ಹಾಗೆ ಭಾಗವತ್ರು ನಿಲ್ಲಿಸಬೇಡಿ, ಏನಾದ್ರು ಹೇಳ್ತೀರಿ. ನಿಮ್ ಜೀವಮಾನಿ ನೀವು ಸುಳ್ಳು ಪದ್ಯ ಹೇಳ್ಕೊಂಡೇ ಇದ್ದವ್ರು. ಸಾರನ್ನು ಬಡಿಸಿದನು, ಸಾರನ್ನು ಬಡಿಸಿದನು, ಉಪ್ಪು ಸಾರನ್ನು ಬಡಿಸಿದನು, ಬರೀ ಉಪ್ಪು ಸಾರನ್ನು ಬಡಿಸಿದನು. ನಾವು ದಾರಿ ಮೇಲೆ ಕೌಂಟ್ ಬಿದ್ರು ಸಾಕು, ಅವ್ರು ಉಪ್ಪು ಕೊಡ್ತಾರೆ. ಕೌಂಟ್ ಬಿಟ್ಟ. ಅನ್ನ 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 ಬಡಿಸಿದನು. ಎಂತ ನೀನೊಬ್ಬನೇ ಹೊಟ್ಟೆ ಕಂಡದ್ದಲ್ಲ. ಎಂತ ಅಲ್ಲ, ನನ್ನ ಹೆಣ ಬಾಳೆ ಮೇಲೆ ಬೀಳ್ತದೆ ಮತ್ತೆ. ವ್ಯವಸ್ಥೆ ಮಾಡುವುದಕ್ಕಾದ್ರೆ ಮಾತ್ರ ಒಪ್ಕೊಳ್ಬೇಕು. ಜೀವಕ್ಕೆ ಬರೇ ಸಂಬಳ ತಗೊಳ್ಳುವಲ್ಲ. ತೆಗಿಬೇಡಿ 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 ತೆಗಿಬೇಡಿ. ಸರ್ವನಾಶ ಮಾಡಿ ಹೋದ. ಯಾವುದೇ ಕಾರಣಕ್ಕೂ ಇದು ತೆಗೆದ್ರೆ ಕಾಣುವುದು, ಹಾಗೆ ಬಿಟ್ಟರೆ ವ್ಯತ್ಯಾಸ ಇಲ್ಲ. ಹಾ. ಕಡಿಮೆ ಐತೇನು ಇಲ್ಲಪ್ಪ, ಕಡಿಮೆ ಮೊದಲೇ ಇತ್ತು, ಈಗ ಎಲ್ಲರಿಗೂ ಗೊತ್ತಾಯ್ತು. ಎಂತ ಇಲ್ಲ, ಇದ್ದದ್ದೇ ಕಡಿಮೆ. ಹಿಂದೆ ಬದಿಗೆ ಒಂದು 2 ಬಿಟ್ಟರೆ ಮತ್ತೆ ಎಂತ ಇಲ್ಲ ಅಂತ. ಅಡುಗೆ ಕಡಿಮೆ ಆಗಿಲ್ಲಲ್ಲ ಕಡಿಮೆ ಆದರೂ ಸುಧಾರಿಸ್ಬಿಟ್ಟೆ. ಇನ್ನು ಒಡೆಯ, ಸತ್ಯ ಹೇಳ್ತೆ, ಇದು ಎಂತ ವಿಚಿತ್ರ. ಯಾಕೆ ಎಷ್ಟೋ ಕಾರ್ಯಕ್ರಮದ ಮನೆ ನೋಡಿದ್ದೆ ನಾನು. ಹೌದು ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ನಿಜವಾಗಿ ಬಡಿಸೋದು ಅಂದ್ರೆ ನಮಗೆ ಬಹಳ ಸಂತೋಷ. 4 ಜನ ಉಂಡವರಿಗೆ ಸಂತೋಷ ಆದ್ರೆ ಆಶೀರ್ವಾದ ಮಾಡ್ತಾರಲ್ಲ ಅಂತ. ಆದ್ರೆ ಇವತ್ತು ಹುಚ್ಚಿಬಿಟ್ಟೋಯ್ತು. ಎಂತ ವಿಚಿತ್ರ. ಲಕ್ಷೋಪಲಕ್ಷ ಜನಕ್ಕೆ ಮಾಡಿಸಿದ್ರ, ಹೌದು ಕಡಿಮೆ ಆಗಬಾರ್ದು ಅಂತ ಎಲ್ಲ ಕಡಿಮೆ ಬಿತ್ತು. ಯಾವುದೇ ಒಂದು ಉಳಿಲಿಲ್ಲ. ನನಗೆ ಎಂತ ಮಾಡ್ತೀನಿ ಎಂತ ಮಾಡುದು, ಒಳಗಡೆ ಹೋದದ್ದು
ಆ ಉಗ್ರಾಣದಲ್ಲಿದ್ದ ಅಕ್ಕಿ ಚೀಲ ಬೇಳೆ ಚೀಲ ಎಲೆ ಹಾಕ ಬಂದು ಅದೇ ಹಾಕಿದೆ. ಕಾಳು ಕಡಿ ಎಲ್ಲ ಹಾಕಿ ನೋಡಿ ಎಂತ ವಿಚಿತ್ರ ಉದುತ್ತಿದ್ದು. ಆಮೇಲೆ ತರಕಾರಿಗಳನ್ನೆಲ್ಲ ತಂದು ಹಾಕಿದೆ, ಎಂಥದ್ದು ಇಲ್ಲ, ಎಲ್ಲ ಬರೀದಾಯ್ತು. ಕೊನೆ ನೋಡ್ತೇವೆ ಒಂದು ಹೆಗ್ಗಣ ಓಡೋಗ್ತಿತ್ತು. ನೋಡುವ ಎಲ್ಲ ತಿಂದ್ರಲ್ಲ, ಇವ್ರೆಂತ ಕೌರವ್ರ ಅತ್ತೆ ಎಂತ ತಿನ್ನುವವರು ನೋಡುವಂತ ಹೆಗ್ಗಣ ಹೊಡೆದೆ ತಂದು ಹಾಕಿದೆ. ಈ ಮೊದಲು ತಂದು ಹಾಕಿದ್ದಕ್ಕಿಂತಲೂ ಹೆಚ್ಚಿಗೆ ಪ್ರೀತಿಲಿ ಅದು ತಿಂದ್ಬಿಟ್ರು. ಮತ್ತೆ ಉಂಟಾಕಿ ಹೇಳ್ತಾರೆ ನಮ್ಮ ಹತ್ರ, ಮೊದ್ಲು ಹಾಕಿದ್ ಬೇಡ ಇದೇ ತಕಬ ಅಂತಾರೆ. ಎಂತ ವಿಚಿತ್ರ. ಅಯ್ಯಪ್ಪ ಏನೇ ಆಗ್ಲಿ ನನ್ ಬೊಜ್ಜ ಆಯ್ತು ಇವತ್ತು. ಅದ ಸಂತೋಷದಲ್ಲಿ ಹೋದ್ರಲ್ಲ. ಸಂತೋಷ ಅಂದ್ರೆ ಇದೆಲ್ಲ ಕಂಡ್ರಲ್ಲ ಅವ್ರಿಗೆ. ಮತ್ತೆ ಜೀವಮಾನದಲ್ಲಿ ಎಂತ ಇಲ್ಲದೆ ಹೋದ್ರುಟಿಲ್ಲ. ನನ್ನ ಮಗಳು ಅವ್ರಿಗೆ ಹೋಗಿ ಹೇಳ್ತಂತೆ ಹಸ್ತಿನಾವತಿಯ ಸೊಸೆ ಆಗ್ತಾಳೆ. ಸೊಸೆ ಆಯ್ತು. ಕೌರವನ ಸಂಬಂಧ ನಮಗೆ. ಹೌದು. ಅದ್ರ ಒಂದು ಏನು ಹೇಳಿ. ಕೃಷ್ಣನ ಕೈಗೆ ಸಿಲುಕಬಾರದು ಎನ್ನುವ ಹಾ ತಲೆ ಬಿಸಿಯಲ್ಲಿ ಓಡಾಡಿದ್ದಷ್ಟಿಷ್ಟಲ್ಲ. ಹೌದು. ನೀವು ಅದಕ್ಕಾಗಿ ಯಾವತ್ತೂ ಓಡಾಡದೆ ಹೋದಷ್ಟು ಕೆಲಸ ಮಾಡದಷ್ಟು ಮಾಡಿರಿ. ಇವತ್ತು ನನಗೊಂದು 4 ದಿವಸ ವಿಶ್ರಾಂತಿ ಬೇಕು. ಯಾರಿಗೆ? ನನಗೆ. ಹಾ ಅಲ್ಲಿಯವರೆಗೆ ಹಾ ಯಾರಾದರೂ ಬಂದು ಬಲಭದ್ರ ಯಾರು ಅಂತ ಕೇಳಿದ್ರೆ ಹಾ ನೀನೇ ಬಲರಾಮನಾಗಿ ಉತ್ತರ ಕೊಡ್ಬೇಕು. ಎಂತ ಮಾತಾಡ್ತೀರಿ? ಅದು ಮತ್ತೆ ನಾನು 4 ದಿವಸ 7 ಲಕ್ಷಣ ಇಲ್ಲ, ಬರುವಾಗೇ ಇಲ್ಲ. ನಿಮಗೊಂದು ಧೈರ್ಯ ನೋಡಿ, 4 ದಿವಸ ಬರ್ದೇ ಹೋದ್ರು ಸಂಬಳ ಹೋಗ್ತದೆ ಹೇಳು ತಲೆ ಬಿಸಿ ಇಲ್ಲ. ನೀವು ಕೊಡುವರು ನೀವೇ. ನಮಗ್ ಕೂಡದೆ ಹೋದ್ರು ನಾವು ಕೆಲಸಕ್ಕೆ ಬರುವುದು ಯಾಕೆ? ಸಂಬಳ ಹೋಗ್ತದಲ್ಲ ಮಲ್ಕೂತ್ರೆ ಅಂತ. ಅದಕ್ಕೊಂದು ಕೆಲಸ ಮಾಡೋಣ. ಏನು? 4 ದಿವಸಕ್ಕೆ ನಿನ್ಗೆ ಹೆಚ್ಚುವರಿ ಹಾಕಿ ಕೊಡ್ತೇನೆ. ಹಾ ಎಲ್ಲ ನಾನೇ ನೋಡ್ಕೋಬೇಕಲ್ಲ. ಎಲ್ಲ ನೋಡ್ಕೊಡು. ಬಿಡಿ. ಯಾರೇ ಬಂದು ನಾನು ಕೇಳಿದ್ರು ನೀನೇ ಉತ್ತರ ಕೊಡ್ಬೇಕು. ಪೂರ್ತಿ ಹೊಣೆಗಾರಿಕೆ ನಂದು. ಈ ವರ್ಷ ಏನುಂಟು ಎಲ್ಲ ನನ್ನ ಮುಂದಾಳತ್ವದಲ್ಲಿ. ಸರಿ. ಚಳಿಗಾಲದ ಅಧಿವೇಶನವು ನಮ್ದೇ ಈ ವರ್ಷ. ಬೇಕು ನೋಡಿ ಅಧಿವೇಶನದಲ್ಲಿ ಈ ಸಲ ಹೇಗೆ ಮಾತಾಡ್ತೇವೆ ನೋಡಿ ನೀವು. ಒಬ್ಬ ಮಗ ಕೂತ್ಕೊಂಡ್ಬಾರ್ದು, ಎಲ್ಲ ಎದ್ಕೊಂಡು ಹೋಗ್ತಿರ್ಬೇಕು. ಹಾಗೆ ಭಾಗವತ್ರೆ ಹೇಳಿ. ಇಲ್ಲಿ ಅಧಿಕಾರ ಎಲ್ಲ ನನಗೆ ಕೊಟ್ಟರು. ಸುಲಭದಲ್ಲಿ ಸಿಕ್ಬಿಟ್ಟಿತ್ತಲ್ಲ. ಅಲ್ಲ ಹೂ ಅಂದೆ. ಈಗ ಬಾಳೆ ಎಲ್ಲ ತೆಗೆದು ಯಾರು ಶಗಣಿ ಅದವ್ರವ್ರೆ ನೀವೇ ಅದು ನೀವೇ. ನಮ್ಮ ಹಣೆ ಬರ್ವೆ. ನಮಗೆ ಅಷ್ಟು ಇಂಥದ್ದು ಒಂದು ಆ ಕ್ಷಣ ಅದೊಂದು ಹೆಸರು ಬರ್ತದೆ ಬಿಟ್ಟರೆ ಬೇರೆ ಗತಿ ಇಲ್ಲ. ಏನ್ ಮಾಡ್ಲಿಕ್ಕಿಲ್ಲ. ನಮ್ಮನೆಯೊಳಗೆ ಬಂದಿದ್ರು ಆಗ್ತಿತ್ತು, ಬರೋ ಪರಿಸ್ಥಿತಿ ಇಲ್ಲ. ನಾ ಹೇಳ್ದೆ ಇಲ್ಲ ಹಾಕೊಂಡ್ರೆ ಕಷ್ಟ ಆಗ್ತದೆ ಬೇಡ, ಎಲ್ಲ ರಾಮಾಯಣ ಅಂದೆ. ಅವ್ರು ಕೇಳಲಿಲ್ಲ. ಎಂತ ಆಗುದಿಲ್ಲ, ಮಾಡುದೇ ಅಧಿಕಾರದಲ್ಲಿ ಅಡ್ಡಿಲ್ಲ, ಜನ ಉಂಟು. ಅಡ್ಡಿಲ್ಲ, ಒಳ್ಳೆ ಜನ. ನಿಮ್ಮ ಅಧಿಕಾರ ಅಡ್ಡಿಲ್ಲ, ಜನ ಉಂಟು. ನಮ್ಮ ತಮ್ಮ ನಿಮ್ಮ ವಿಷಯ ಗೊತ್ತಿಲ್ಲ. ಏನು? ಅವನಿಗೆ ಇಲ್ಲಿ ಒಂದು ಸಣ್ಣ ಅವಕಾಶ ಕೊಟ್ರೆ ಇವತ್ತು ಸಂಬಳ ಕೊಡದೆ ಹೋದ್ರು ತೊಂದ್ರಿಲ್ಲ. ಹೌದಾ? ಸಂಬಳ ಕೇಳುವುದಿಲ್ಲ ಅವ. ಅವಕಾಶ. ನೀವೆಂತ ಭಾಗವತ್ರೆ ತಾಳದ ಕಡೆ ಈಗ ಕೊಡಿ. ಎಂತ ಭಾಗವತಿಗೆ ಗೊತ್ತುಂಟ ಅವನು. ನಿಮ್ಗೆ ಗೊತ್ತಿಲ್ಲಲ್ಲ? ಇಲ್ಲ. ಅಯ್ಯೋ ನಿಮ್ಮ ಸ್ವರದಲ್ಲೇ ಹಾಡ್ತಾ. ಹೌದಾ? ನಿಮ್ಮಷ್ಟು ಉದ್ದಿಲ್ಲ. ನಿಮ್ಮ 3 ತುಂಡು ಮಾಡ್ರ 1 ತುಂಡು ಆದ್ರೂ ಅವನ ಶೈಲಿ ನೋಡ್ಬೇಕು. ಹೌದಾ? ಇದು ಇಷ್ಟ ಯಾಕೆ ಕೇಳ್ದೆ ಕೇಳಿ ಮತ್ತೆ ಇದಕ್ಕೆ ಹಣ ಕೇಳ್ಬಾರ್ದಲ್ಲ. ಕೇಳ ಬರೀ ಅವ್ರ ಹತ್ರ ಕೊಟ್ಟಿದ್ದೆ ಹಣ ಶುದ್ಧ. ಶುದ್ಧ ಮಾಡ್ಬೇಕಲ್ಲ. ಹೌದು. ಸಗಣಿ ಹಾಕ್ತೇವೆ. ನೋಡ್ಲೇ ಇಲ್ಲ.
ಷಷ್ಠಿಯ ಮುಹೂರ್ತಕ್ಕೆ ಬೇಡ, ದಶಮಿಯ ಮುಹೂರ್ತಕ್ಕೆ ದಿಬ್ಬಣಿಗ ಸಮೇತರಾಗಿ ಬನ್ನಿ ಎನ್ನುವುದಾಗಿ ಬಲರಾಮ ಗುರುಗಳು ಹೇಳಿದ್ದಾರೆ. ಭಾವನು ಹೌದು, ಗುರುವೂ ಹೌದು. ಈ ನೆಲೆಯಲ್ಲಿ ಅವರ ನೆಂಟಸ್ತಿಕ್ಕಿ ನಮಗಾಯಿತು ಅಂತಾದ್ರೆ ಇನ್ನೂ ಎತ್ತರದ ಬೆಟ್ಟಕ್ಕೆ ನಾವು ಏರುವುದಕ್ಕೆ ಸಾಧ್ಯತೆ ಉಂಟು. ಎಲ್ಲ ದಿಬ್ಬಣಿಗರನ್ನ ಕೂಡಿಕೊಂಡು ಏಳ್ಕೊಳ್ಳೋಣ. ಅಂಗಣಕ್ಕೆ ಹಸೆಯುಂಟು, ಮುಂದೆ ದೇವಿಗೆಯುಂಟು ಬಣಿದಂಬ. ಓ ಪುಣ್ಯಾತ್ಮ, ಸ್ವಾಗತಿಸುವುದಕ್ಕೆ ನೀನಿದ್ದೆ ನಮ್ಮಲ್ಲಿ ಬಂದು ಹೇಳಿ ನೀನೇ ಅಲ್ವಾ? ಮಗುನ ಆಚೀಚೆ ಮಲ್ಸು, ನೀಚೆ ಬಾ. ಕರ್ಮ ತೀರಿ ಹೋಗ್ಲಿಕ್ಕೆ ರಾತ್ರಿ ಒಳ್ಳೆ ವ್ಯವಸ್ಥೆ ಆಗಿದೆ ಅಂತ ಗೊತ್ತಾಯ್ತು. ಕಂಡುಬಿಡು ಕಂಡುಬಿಡು. ಕಂಡುಬಿಡು. ಇದು ಇದು ಎರಡನೇ ಅಲೆಯ. ಏನ್ ಹೇಳುದು? ನಾನು ಯಾರನ್ನೋ ಪರಿಚಯ ನಿನಗಿಲ್ವೇನೋ? ನೀವು ನೋಡಿದಾಗಲೇ ನಂಗೆ ಗೊತ್ತಾಯ್ತು. ಏನು ಒಂದನೇ ಅಲೆಗೆ ತತ್ತರಿಸಿ ಹೋಗಿದ್ದೇವೆ ನಾವು. ಏನ್ ಹೇಳುದು? ಸುಡುಗಾಡು ಮತ್ತೊಂದು ಅಲೆ ಬಂದ್ರೆ ಹಾಗೆ. ಏನ ಏನೇನೆಲ್ಲ ಮಾತಾಡ್ತಾ ಇದ್ದೆ? ಇದು ನೀವು ಹಸ್ತಿನಾವತಿ ಅಧಿಕಾರಿ ಕೌರವೇಶ್ವರ. ಅಲ್ಲ, ಹೋದ್ರು ಮತ್ತೆ ಹಾಗೆ ಬಂದ್ರ? ಎಲ್ಲಿ ಹೋಗುದು? ಎಂತ ನಿಮ್ಮೂರಿನಲ್ಲಿ ಏನು ತಾಪತ್ರೆ ಉಂಟಾ? ಅಂದ್ರೆ ಎಷ್ಟು ಬೇಗ ಬಂದ್ರಿ? ನಿನ್ನ ತಲೆಯೂ ಈಗ ಕೆಟ್ಟೋಗಿದೆ ಹಾಗೆ. ಯಾಕೆ? ಅಲ್ಲದೆ ಹೋದ್ರೆ ನೀನು ಮಾತಾಡುವುದೇನು? ನೀವು ಹೋದವರು ಬರುವುದು ಈಗ ಬಂದ್ರ ಅಂತ. ಹೌದು, ದಿಪ್ಪಣ ಕೂಡ್ಕೊಂಡು ಬಂದದ್ದು ದಶಮಿ ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಮಾಡಿಕೊಂಡು ಹೋಗೋದಕ್ಕೆ. ಇದು ದಶಮಿ ಮುಹೂರ್ತ. ನೀನೇ ಬಂದು ಹೇಳಿದ್ದಲ್ವೇನೋ? ಷಷ್ಠಿ ಮುಹೂರ್ತಕ್ಕೆ ಬೇಡ, ದಶಮಿ ಮುಹೂರ್ತಕ್ಕೆ ಬನ್ನಿ ಎನ್ನುವುದಾಗಿ ನೀನೇ ಹೇಳಿದ್ದಲ್ವಾ? ನಾನಾ? ಮತ್ ನೀನೇ ಬಂದು ನಮ್ಮಲ್ಲಿ ಹೇಳಿದ್ದು. ಈಗ ಎಂತ ಆಗ್ಬೇಕು? ಮದುವೆ. ಇದು ಇವರು ಮಗ ಲಕ್ಷ್ಮಣ ಕುಮಾರ್ ಅಲ್ಲ, ಅಂದ್ರೆ ಈ ವರ್ಷ ಎಲ್ಲ ಬಾಸಿಂಗ ಎಲ್ಲ ಒಟ್ಟು ಮಾಡ್ಕ ಮಾರುದು ಅಂತ ಮಾಡಿದ್ರ? ಯಾಕೆ? ಒಂದೊಂದೇ ಒಟ್ಟು ಮಾಡಿ ಇವನಿಗೆ ಸಂಪೂರ್ಣ ತಲೆ ಕೆಟ್ಟು ಹೋಗಿದೆ. ನಿಮ್ಮ ಅರಸರೆಲ್ಲೋ ಅವ್ರಲ್ಲಿದ್ರು. ಅವರಲ್ಲಾದ್ರೂ ಹೇಳ. ಅಲ್ಲ, ಈ ಸಮಸ್ಯೆ ಅವರೇ ಉತ್ತರ ಕೊಡ್ಬೇಕೆ ಬಿಟ್ರೆ ನಮ್ಮ ಯಜಮಾನಿಕೆ ಅಲ್ಲ. ಇಲ್ಲೇ ಮತ್ತೆ ಎಲ್ಲ ನೀನೇ ನೋಡ್ಕೋಬೇಕು. 4 ದಿವಸದಲ್ಲಿ ಎಬ್ಬಿಸ್ಬೇಡ ಹೇಳಿಲ್ವಾ? ಎಬ್ಬಿಸ್ಬೇಡ ಅಂತ ಹೇಳಿದ್ರಿ. ಯಾಕೆ ನನ್ ಕರೆದೆ? ಏನು ಮಾಡುವ ಹೇಳಿ? ಈಗ ನಿಮಗೆ ಪಾಪ ತಕೊಂಡ ಮೇಲೆ ಇಷ್ಟ ಆಯ್ತು, ನಂಗೆ ಏನು ತಕೊಳ್ದೇನೆ ಅಷ್ಟ ಆಯ್ತು ಇವತ್ತು. ನಿಜವಾಗಿ ಈಗ ಒಂದು ರೀತಿ ಹಾಕದಾಗೆ ಆಗಿದೆ ಒಡೆಯ. ನಿಮ್ಮ ಹತ್ರ ಕೇಳ್ತೇನೆ, ಅಖಂಡವಾದಂತ ಭೂಮಂಡಲದಲ್ಲಿ ಹಸ್ತಿನಾವತಿ ಹೇಳುವುದು ಎಷ್ಟುಂಟು? ಒಂದೇ. ಸಂಬರ ಸುಯೋಧನ ಒಬ್ಬನೇ ಅಲ್ವಾ? ಹೌದು. ಲಕ್ಷ್ಮಣ ಕುಮಾರನು ನಿಮ್ಮ ಮಗಳು ಕೊಟ್ಟಾಯ್ತು ಒಬ್ಬನೇ. ಹೌದು. ತಿರುಗಿ ಎಲ್ಲ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆಗ ಬಂದಷ್ಟೇ ಜನ. ದಶಮಿ ಮುಹೂರ್ತಕ್ಕೆ ನಾವು ಬಂದಿದ್ದೇವೆ, ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ತಡಿಯ, ಹಾ, ನಂಗೆ ಗೊತ್ತಾಗ್ತಿದ್ದಂಗೆ ನಾ ತಗೊಂಡ್ಯಾ? ಇಲ್ಲಲ್ಲ, ನಾನು ಅಪ್ಪಿ ತಪ್ಪಿಯೋ ಆ ಕೆಲಸ ಮಾಡಲಿಲ್ಲ. ನಾ ಬೇಕಿದ್ರೆ ಕಡಿಮೆ ಆದ್ರೂ ಇಲ್ಲ. ನೀವು ಹಾ ಇದ್ದೇ ಬಿಟ್ಟಿಯಾ? ಯಾರು? ನಾನಾ? ಇಲ್ಲ ಒಡೆಯ, ಸರಿ ಇದ್ದೆ. ಮತ್ತೆ ಕೌರವ ಬರ್ತಾನೆ ಅಂದ್ರೆ ಅರ್ಥ ಉಂಟು. ಬಂದಿದ್ದಾನೆ, ಹುಡುಗಿ ಶೃಂಗಾರ ಮಾಡ್ಕೊಂಡು ಬರ್ಬೇಕು, ಮದುವೆ ಆಗ್ಬೇಕು ಅಂತಾನೆ. ಈಗೇನ್ ಮಾಡ್ಬೇಕು? ನಮ್ಗೆ ಅದೆಲ್ಲ ಅರ್ಥ ಆಗುದು. ಇದೆಲ್ಲ ನಮಗೆ ತಲೆ ಹೋಗುದಿಲ್ಲ. ನಾವೆಲ್ಲ ಒಂದ್ ಜಾತಿ ದೊಡ್ಡ ಹೊಡೆದವ್ರು ಹೊರತು ಸಣ್ಣ ಹಿಡಿದು ಲೆಕ್ಕ ಹಾಕುದಿಲ್ಲ. ಲೆಕ್ಕ ಹಾಕುದಿಲ್ಲ. ಅದಕ್ಕೇನಿದ್ರು ಅವನೇ ಕೃಷ್ಣಯ್ಯ. ತೊಂದರೆ ಆಯ್ತಾ? ನೀವು ಇಲ್ಲಾಡುದು ಒಂದೇ ತೊಂದರೆ ಬಿಟ್ಟರೆ ಮತ್ತೆ ಯಾವ ತೊಂದರೆಯೂ ಆಗ್ಲಿಲ್ಲ. ತೊಂದ್ರೆಯೂ ಇಲ್ಲ. ಚೆನ್ನಾಗಿ ಈಗೊಂದು ತೊಂದರೆ ಬಂದಿದೆ. ಈಗ ಈಗ ಏನಾಯ್ತು? ಮದುವೆ ಮಾಡ್ಕೊಳ್ಳೋದಂತ ಅವರೆಲ್ಲ ಇದ್ದಾರಲ್ಲ, ಕೌರವಾದಿಗಳು ಹೌದು. ತಿರುಗಿ ಮತ್ತೆ ಬಂದಿದ್ದಾರೆ. ಏನಂತ ವಿಷಯ? ಎಲ್ಲ ಮದುವೆ ಸಿದ್ಧತೆಯಲ್ಲೇ ಮೊದಲು ಬಂದಾಗಿ ಬಂದಿದ್ದಾರೆ. ಹುಡುಗಿ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ನಾನು ಹೇಳ್ದೆ, ನೀವು ಎಲ್ಲ ಎಂತ ಭಾಷಿಂಗ ಒಟ್ಟು ಮಾಡ್ತಾರೆ ಕೇಳಿದೆ ನಾನು. ಅವ್ರು ಮಾತಾಡೋದು ನೋಡ್ರಿ ಈಗ ಬಂದಾಗ್ಬಿಟ್ಟು
ಹೌದಾ? ಹುಡುಗಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಮದುವೆ ಮಾಡ್ಕೊಳ್ಸಿ. ಎಲ್ಲಿಂದ ಇದ್ದು ಒಬ್ಳೆ ಮದುವೆ ಮಾಡಿಕೊಟ್ಟಾಯ್ತು. ಹಾ. ಇವ್ರಿಗೆ ಮತ್ತೆ ಹೊರಬದಿಗೆಲ್ಲಾದ್ರೂ ಉಂಟಾ? ಚಚೆ ಹಾಗಲ್ಲ. ಹಾ. ಈಗ ಇಲ್ಲ ಅಂತ ಹೇಳಿದ್ಮೇಲೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಇದ್ದದ್ದನ್ನು ಕೊಟ್ಟು ಕಳಿಸ್ಬೇಕು. ಅಂದ್ರೆ ಹೌದಾ? ಇದ್ದದ್ದರಲ್ಲಿ ಇದ್ದದ್ರಲ್ಲಿ ಕೊಟ್ಟು ಕಳಿಸ್ಬೇಕು. ಹೌದಾ? ಯಾಕೆ ಗೊತ್ತಾ? ಹಾ. ಕಾರಣ ಉಂಟು. ಏನು? ಅವನಿಗೆ ಹಿಂದೆ ಸುಭದ್ರಾ ಕಲ್ಯಾಣದ ನೆನಪುಂಟು ಅವಮಾನ. ಅಲ್ವಾ? ಬಾಸಿಂಗ ಕಟ್ಟಿಕೊಂಡು ಬಂದ ಆತನಿಗೆ ಗಡ್ಡ ಕಟ್ಟಿ ಬಿಟ್ಟಿದ್ದೇವೆ, ಬೇಸರ ಆಗದಿರ್ತದ? ಅದು ಮಾಡಿದ್ ನೀವೇ. ಅವತ್ತು ತನಗಾದಂತಹ ಅನ್ಯಾಯವನ್ನ ಇವತ್ತು ಇವರ ತಲೆಗೆ ಕಟ್ಟಬೇಕೆನ್ನುವ ಉದ್ದೇಶದಿಂದ ಅವ ಮದುವೆ ಮಾಡ್ಕೊಂಡು ಹೋದ್ರು ಮತ್ತೆ ಮಗಳು ಕೂಡ ಆ ಸೇಡ್ ಇಟ್ಕೊಂಡು ವ್ಯವಹಾರವ ನಮ್ಮ ಪ್ರತಿಷ್ಠೆಗೆ ಕುಂತ ಬಿಡ್ತೇವ. ಒಂದು ಸಿಗೊಳ್ತಾ ಇದ್ದೇವೆ. ಮುಹೂರ್ತ ಮೀರುದ್ರೊಳಗೆ ಆದಷ್ಟು ಬೇಗ ಮದುವೆ ಆಗ್ಬೇಕು. ನೀನಿಂತ ಮಾತು ಗ್ರಹಿಸಿರ್ಲಿಲ್ಲ. ಅಲ್ಲ, ಗುರುವಿಗೆ ತಿರುಮಂತ್ರ ಅಲ್ವಾ ನೀನು? ದೇವರಣ ಎಷ್ಟು ಹೊಟ್ಟಿ ಕಂಚಾಗ್ತ ಅಂತ ಹೇಳಲಿಕ್ಕಿಲ್ಲ ನಮ್ಮನ್ನು. ಪಾಪ. ನೀ ಹಾಗೆ ಕೂಡ ನಗೆ ನೋಡ. ಅಲ್ಲ, ನೀವು ಹೇಳು ನಮಗೆ ಹೌದು, ಅಷ್ಟೇ ಹೌದು, ಆಗ್ತಾ ಇದೆ. ಹಾ. ಅಲ್ಲದೆ ಹೋದ್ರೆ ನಿಮ್ಮ ಸಂಬಂಧವನ್ನು ಕಲ್ಪಿತ ಆಗ್ತದೆ ಅನ್ನೋ ಸಂತೋಷದಲ್ಲಿ ಬಂದವರು ಏನೇನಲ್ಲ ಹೇಳ್ತಾ ಷಷ್ಠಿ ಇದ್ದೀವಿ. ಮುಹೂರ್ತಕ್ಕೆ ನೀನು ಬಂದಿದ್ದೀಯಾ? ಹೌದು. ನಾವೇ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇವೆ. ಮತ್ತೆ ದಶಮಿ ನಮ್ಮ ಮುಹೂರ್ತಕ್ಕೆ ಕಲ್ಪನೆ ನಿನ್ನ ವೈಭವ ಅಲ್ಲ. ಏನ್ ಹೇಳುವುದು? ನಿನ್ ಸಂಪಾದನೆ- ಮರ್ಯಾದೆಯಿಂದ ಹೋದ್ರೆ ಒಳ್ಳಿತು. ಅಲ್ಲ, ಮದುವೆ ಮದುವೆ ಮಾಡ್ತೇನೆ. ಪ್ರಥಮ ನನ್ನ ಜೀವನದಲ್ಲಿ 4 ಪೆಟ್ಟು ಕೊಟ್ಟೆ ನಾನಿವು. ನೀ ಎಂತದೇ ಹೇಳು, ಹಾ. ಇವ ಕೌರವ ಹೌದು. ಹೌದಾ? ಅವ ಹೌದೋ ಅಲ್ವೋ ನನಗೆ ಪ್ರಶ್ನೆ ಇಲ್ಲ. ಹಾ. ಗುರುಗಳೇ, ಆ ದೈನ್ಯನಾಗಿ ಹೇಳುವುದು, ಆ ಗುರು ಆ ಭಾವನೆ. ವಿನಮ್ರನಾಗಿ ನಡ್ಕೊಳ್ಳುವುದು ಎಲ್ಲ ನೀವೇ ಕಲಿಸಿದವ್ರ ಶೈಲಿ, ಅವನ ಮುಖಭಾವ. ಶಿಷ್ಯ ಅದು. ಹೌದೌದು. ಆದ್ರೆ ಹಾ. ಇವ ಹೌದು. ಹಾ. ಹಾಗಾದ್ರೆ ಯಾಕೆ ಹೀಗಾಯ್ತು? ಇದು ಯಾವ ಏನ ಹೇಳಲಿ ಎಲ್ಲಣ್ಣ ಕುಲಾಲ ಭವನವ ಕುಲಜರು ಬೊಕ್ಕರೆ ಬಳಸುವುದೇನದು ತಾಕಲ್ಯ ಅಡಿಯ, ಪದ್ಯ ಹೇಳುವವರೇ ಬೇಡಾಗಿದೆ ಅವರಿಗೆ. ಎಷ್ಟೊತ್ತಿಗೆ ಒಳಗೆ ಹೋಗ್ಬೇ, ಈ ಶಕೆಯಲ್ಲಿ ಯಾಕೆ ಬೇಕು ಅಂತ ಅವ್ರು ಕೂತಿದ್ರು. ಅದಕ್ಕೆ ನಾ ಪ್ರಾರಂಭ ಮಾಡಿದ್ದು. ಹಾ. 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 ಎಂತದಲ್ಲ? ಎಂತದಲ್ಲ, ಹಾ. ನೀ ಏನು ಹೇಳು, ಈಗ ಬಂದವ ಯಾರು? ಈಗ ಬಂದವ ಕೌರವನೇ. ಅಂದ್ರೆ ಈಗ ಬಂದು ನೋಡಿ, ಅಸಂಬದ್ಧ ಮಾತಾಡ್ಬೇಡಿ. ಈಗ ಬಂದು ಕೌರವ್ರೆ ಬಂದ್ರೆ ಆಗ ಬಂದವರು ಅವರು ಕೌರವರೇ. ಷಷ್ಠಿ ಮುಹೂರ್ತಕ್ಕೆ ಬಂದವ ಯಾರು? ಅವರು ಮಾಯಾ ಕೌರವರು. ಹೋಯ್ 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 ಹೋಯ್. ಅದಕ್ಕೆ ಎಂತ ಮಾತಾಡ್ತೀರಿ ನೀವು? ಒಂದು ಘಟನೆ ನಡೆದು ಹೋಯ್ತು. ಏನು? ಮೊನ್ನೆ ದಿವಸ ಹಾ. ನಾನು ಒಬ್ಬನೇ ಇರುವಾಗ ತಂಗಿ ಸುಭದ್ರೆ ಹಾಗೂ ಅಭಿಮನ್ಯು ಕೂಡಿಕೊಂಡು ಬಂದರು. ನಿಮ್ಮಲ್ಲಿಗೆ? ಅದ್ರ ಜೊತೆಗೆ ಈ ಘಟೋತ್ಕಚನನ್ನು ಕೂಡಿಕೊಂಡು ಬಂದಿದ್ರು. ಓ, ಯಾರು ಕಟ್ಟೋದಕ್ಕೆ? ಹೌದೌದು, ಭೀಮ ಹಿಡಿಂಬೆಯರ ಮಗ. ಓ ಹೋ ಹೋ ಹೋ, ಮಧ್ಯದಲ್ಲಿ ಅದೊಂದು ಪ್ರಕರಣ ಕೇಳಿದ್ದೆ. ಹೌದು, ಹೌದು, ಹೌದು. ಅವ ಬಂದಿದ್ದ. ಹಾ. ಯಾಕೆ ಬಂದ್ರಿ ಅಂತ ಕೇಳಿದೆ. ಹಾ. ಮಾವನ ಮಗಳನ್ನ ಮದುವೆ ಮಾಡಿಸಿಕೊಡ್ಬೇಕು, ನಿನ್ನಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರು. ಹಾ. ಹಾಗಾಗಿ ಸೃಷ್ಟಿ ಮುಹೂರ್ತಕ್ಕೆ ಒಬ್ಬ ದೂತನನ್ನ ಸೃಷ್ಟಿ ಮಾಡಿ ಆ ಹಸ್ತಿನಾವತಿ ಕಳಿಸಿ ಕೊಟ್ಟೆ. ಅದಾದ ನಿನ್ನ ಹಾಗೆ ಇದ್ದವನನ್ನು ಕಳಿಸಿಕೊಟ್ಟೆ. ಅಯ್ಯಯ್ಯೋ. ಅಂದ್ರೆ ಅವನಿಗೆ ನಂಬಿಕೆ ಬರ್ಬೇಕಲ್ಲ. ಹಾ, ಹಸ್ತಿನಾವತಿ ನಿಜವಾದ ಕೌರವರಿಗೆ. ಹೌದು. ಹಾ. ಮಾಯಾ ಕೌರವರನ್ನ ಸೃಷ್ಟಿ ಮಾಡಿ ದ್ವಾರಕ್ಕೆ ಕರೆಸಿಕೊಂಡೆ. ಹಾ. ಅಂದ್ರೆ ಅವನಿಗೆ ದಶಮಿಗೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ಹೇಳಿ ಕಳಿಸಿದೆ. ಇಲ್ಲಿ ಬಂದವರು ಇಲ್ಲಿ ಬಂದವರು ಮಾಯಾ ಕೌರವರು ಸೃಷ್ಟಿಗೆ. ಸೃಷ್ಟಿಗೆ. ಹಾ. ಸ್ವಲ್ಪವೂ ನಿನಗೆ ಅನುಕಂಪ ಕರುಣೆ ಇಲ್ವೇನು? ಯಾಕಣ್ಣ? ಬಂದ ಮಾಯಾ ಲಕ್ಷಣದ ಕುಮಾರನಿಗೆ ಹಾ. ನಿಜವಾದ ನಿಮ್ಮ ಮಗಳನ್ನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಟ್ಟೆ. ಅಲ್ಲಿ ಹೋದಾಗಿ ಪಾಪ ಪ್ರಥಮ ರಾತ್ರಿ ದಿವಸ ಮಾಯ ಆದರೆ ಅದೆಲ್ಲ ಆದದ್ದಲ್ವಾ? ಹಾ. ಅಲ್ಲಿಯೂ ಸಹಿತ ಮಾಯಾ ಕನಕಾಂಗಿಯನ್ನೇ ಇರಿಸಿದೆ. ನನ್ನ ಏ ಮಗಳೇ ದೇವ್ರೇ. ಆ ನಿಜ ಕನಕಾಂಗಿಯನ್ನು ಹಾಗೂ ಅಭಿಮನ್ಯುಗೆ ಮದುವೆ ಮಾಡಿ ವ್ಯವಸ್ಥಿತ ಸ್ಥಳದಲ್ಲಿ ಇರಿಸಲಾಗಿದೆ. ನಿಜವಾದ ಕನಕಾಂಗಿ ಅಭಿಮನ್ಯುಗೆ ಮದುವೆ ಆಯ್ತು. ಮದುವೆ ಸೃಷ್ಟಿ ಇಲ್ಲ, ಮುಹೂರ್ತ. ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ದು ಮಾಯಾ ಕನಕಾಂಗಿ. ಹೌದು. ಕನ್ಯಾಪಿತೃ. ಕೊನೆಗೂ ನಾ ಹೇಳಿದ ಮಾತು ಸತ್ಯ ಆಯ್ತಲ್ಲ. ಏನು? ನಿಮ್ಮ ಸಂಪಾದನೆ ಸದ್ವಿನಿಯೋಗ. ಈಗ ಹಾಗಾಗಿ ಈಗ ಒಂದು ಕೆಲಸ ಮಾತ್ರ ಬಾಕಿ ಉಂಟು. ಏನು? ನೀವು ಆ ನವ ವಧುವರರಿಗೆ ಆಶೀರ್ವಾದ ಮಾಡುವ ಕಾರ್ಯಕ್ರಮ ಉಂಟು. ಎಂತ ಭಾಗ್ಯ ಒಡೆಯ ನಿಮ್ದು. ಯಾಕೆ? ಒಂದು ಅಪ್ಪನಾಗಿ 8 ಖರ್ಚಿಲ್ಲ. ಇಷ್ಟೊತ್ತು
ನೋವು ಮಾಡೋದು ನಿನ್ನ ಅಪ್ಪಂದ ಅದು ಧರ್ಮಕ್ಕೆ ಹೋಯ್ತು, ಅದು ಪ್ರಯೋಜನಕ್ಕಿಲ್ಲ. ಕಳ್ಕೊಂಡದ್ದು ಎಷ್ಟೋ ನಂಗೆ ಹಾ, ನಿಮ್ಗೆ ಒಂದು ಏನು ಸಿಟ್ನಲ್ಲಿ ಮತ್ತೆ ಹಲಾಯುಧ ಇಲ್ಲೇ ಬೀಸಾಡ್ ಹೋದ್ರೆ ಹಾ ಬಾಳ ಗಂಡಾಂತರಾಗಿದೆ. ನಿನಗೆ ಕೆಲಸ ಆಗಿದೆ. ಅಲ್ಲ, ನಂಗೆ ಅದು ಎತ್ಕೊಂಡು ಹೋಗುದು ಕಷ್ಟ ಆಗುದಿಲ್ಲ, ಎಳ್ಕೊಂಡು ಹೋಗುದೇ ಇಲ್ಲೇ ಭೂಮಿ ಉಳಿದಾಗ್ತಿತ್ತು. ಅದೆಲ್ಲ ಏನು ಒಂದು ವಿಚಿತ್ರ. ಯಾವ್ದು? ಈ ಮಾಯೆ ಹೇಳುವುದನ್ನು ನಾನು ಕೇಳಿದ್ದೆ, ಹಾ ಆದ್ರೆ ಈ ಮಾಯೆಯಲ್ಲಿ ಈ ರೀತಿ ಉಂಟು ಏನು ಕಲ್ಪನೆ ಇರಲಿಲ್ಲ. ಯಾವ ರೀತಿ ಕೌರವ ಅಂದ್ರೆ ಕೌರವನೇ, ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ, ಎಳ್ಳಷ್ಟು ಇಲ್ಲದೆ ಮಾಡ್ಬೋದು. ಹೌದಲ್ಲ? ನಿಜವಾಗಿ ಹೋಯ್ ಮೊದ್ಲು ಒಂದು ಮಾತು ಹೇಳಿದ್ರಲ್ಲ, ಮಾಯಾ ಒಬ್ಬ ದೂತನ್ನು ಸೃಷ್ಟಿ ಮಾಡಿ ಕೌರವನಲ್ಲಿ ಕಳಿಸಿಕೊಟ್ಟಿದ್ದೆ. ಅದು ಬಲರಾಮನ ಜೊತೆಗಿರುವವನೇ ಆಗ್ಬೇಕು ಅಂತ ಹೇಳಿದ್ದೆ. ಅಯ್ಯೋ ದೇವರೇ, ನಾ ಮನೆಗೆ ಹೋಗ್ತೇನೆ. ನನ್ನ ಹೆಂಡತಿಗೆ ನನ್ನ ಹಾಕೊಳ್ಳು ಬಟ್ಟೆ ಹಾಕೋ ಬಂದ್ರು ಸಾಕಾಗ್ತದೆ ಕೆಲವು ಸಲ. ಹೌದಾ? ಯಜಮಾನ್ರು ಎಂತ ಮಾಡ್ಕೊಬಿಡ್ತಳು ಅವಳು. ಹೌದಾ? ಅದ್ರಲ್ಲೂ ಅವನು 100ಕ್ಕೆ 100 ನನ್ನಾಗೆ ಇದ್ದ, ಯಾವ ವ್ಯತ್ಯಾಸವೂ ಇಲ್ಲ. ತಾ ಮಾಯ ಅಂತ ಅವೇನು ಹೇಳಿ ಸಾಯುವುದಿಲ್ಲ. ನಮ್ಮ ಯಜಮಾನ್ರೇ ಬಂದ್ರು ಅಂತ ತಿಳ್ಕೊಂಡೆ ಅವಳು. ಅಲ್ಲಪ್ಪ, ನಿನ್ನ ಬಟ್ಟೆ ಹಾಕೊಂಡು ಬಂದ್ರು ಅವಳಿಗೆ ಗೊತ್ತಾಗುದಿಲ್ಲ ಅಂತ ಆದ್ರೆ ಆ ಮಾಯಾ ಸೃಷ್ಟಿಯನ್ನೇ ಯಾಕೆ ಕಳಿಸ್ಬೇಕಾ? ಅಂದ್ರೆ ನೀವು ಹೋದ್ರಿಲ್ವಾ ಎಂತ ಮಾತಾಡ್ತೀರಿ? ಹಾಗಲ್ವ ಹೇಳಿ, ಹಾ, ಅದನ್ನೇ ಕಳಿಸ್ಬೇಕಾ ಅಂದ್ರೆ ಅಷ್ಟೇ ಇಲ್ಲ. ಮುಗ್ಲು ಅಂತ ಅರ್ಥ. ಆದ್ರಿಂದ ನಾವ್ಯಾಗ ಮನೆ ಹೋಗ್ತೇವೆ. ಚಚೆ, ಯಾರವರಿಗೆ ತೊಂದರೆ ಕೊಡುವ ಕೃಷ್ಣ ಯಾವತ್ತಿಗೂ ಅಲ್ಲ. ನಿಮ್ಮ ಮಾಯೆಯಲ್ಲಿ ಏನೂ ಅಂತದ್ದು ನಡೆಯುವುದೂ ಇಲ್ಲ. ಎಲ್ಲೆಲ್ಲಿ ಯಾರ್ಯಾರು ಹೋಗುದು ಅದೆಲ್ಲ ಆಗುದಿಲ್ಲ. ಚಚೆ, ಹೋದ್ರು ನೀವೇ ಅಂತ ಸೃಷ್ಟಿ ಮಾಡುವವನೂ ಅಲ್ಲ. ಆದ್ರಿಂದ ನಾ ಬರ್ತೇನೆ. ಎಲ್ಲರೂ ಕ್ಷೇಮಿಗರು ಹಾ, ನೋಡಿದ್ಯಾ? ಈಗ ನಮ್ಮ ಅಣ್ಣ ಸಿಟ್ಟು ಮಾಡ್ಕೊಂಡು ಹೋಗಿದ್ದಾನೆ. ಹೌದು. ನಮ್ಮ ಅಣ್ಣ ಶೀಘ್ರ ಕೋಪಿಯ ಹೊರತು ದೀರ್ಘ ದ್ವೇಷಿ ಅಲ್ಲ. ಅವ್ರ ದೇಶ ಅಲ್ಲ, ಅಂತದ ದ್ವೇಷಿ. ದೇಶಿ. ಇನ್ನು ಕೆಲವು ಕ್ಷಣ ಬಿಟ್ಟ ನಂತರ ಕೃಷ್ಣನನ್ನ ಕರೆದು ಹೌದು. ನೀ ಮಾಡಿದ್ದೇ ಸರಿ ಉಂಟು ಅಂತ ಹೇಳುವ ನಮ್ಮಣ್ಣ. ಅಲ್ಲಿವರೆಗೂ ನೀವು ಇಂಥದ್ದೇ ಮಾಡ್ತಿದ್ದದ್ದು. ಆದ್ರೆ ಕೊನೆಗೆ ಹೀಗೆ ಹೇಳ್ತಾರೆ ಅಂತ ನಿಮ್ಗೆ ಗೊತ್ತುಂಟಲ್ಲ. ಒಂದುಂಟು, ಏನೋ ಯಾವ ಹೂವು ಯಾರ ಮುಡಿಗೆ ಮಾತುಂಟು ಎನ್ನುವ ಹಾಗೆ ಬ್ರಹ್ಮ ಲಿಖಿತ ಇರುವಾಗ ನಾವೇನು ಮಾಡ್ಲಿಕ್ಕೆ ಆಗ್ತದೆ ಹೇಳು? ನೀವು ಲೆಕ್ಕಕ್ಕಷ್ಟೇ ಬಿಟ್ರೆ ಖಂಡಿತ ಅಲ್ಲಿ ಪೂರ್ತಿ ಬರ್ದಾಕಿದ್ದೆ ಹಾಗೆ. ಹಾಗಲ್ವಾ? ಏನು ಮಾಡ್ಲಿಕ್ಕೂ ಇಲ್ಲ. ಅಂತ ಏನು? ಆದ್ರೆ ಹಾ. ಯಾರು ಬರ್ದಾಕದ್ ಯಾರಿಗೂ ಗೊತ್ತಾಗುದಿಲ್ಲ. ಹಾ. ಆ ಬರ್ದಾಕದ್ ನಿಮ್ಗೊಂದು ಗೊತ್ತಾಗ್ತದೆ ನೋಡಿ. ಏನು ಭಯಂಕರ ವಿಚಿತ್ರ. ಬರ್ದಂಗೂ ಗೊತ್ತಾಗ್ತದೆ ಇಲ್ವಾ? ಹ್ಮ್. ನಿಮ್ಗೊಂದು ಅದೊಂದು ಸರಿ ಗೊತ್ತಾಗ್ತದೆ ಹೀಗೆ ಆಗ್ಬೇಕು ಅಂತ. ಅದು ವಿಚಿತ್ರ. ನೀ ಅಣ್ಣನೊಟ್ಟಿಗೆ ಇದ್ದದ್ರಿಂದ ತೊಂದ್ರೆ ಇಲ್ಲ. ಹಾ. ನನ್ನೊಟ್ಟಿಗೆ ಇದ್ರೆ ನನ್ನ ಬಂಡವಾಳವೂ ಕಲೆ ಹೊರಬಿದ್ದು ಹೋಗ್ತದೆ. ಬರ್ಲಾ? ನಮ್ಮ